ನಮಸ್ಕಾರ. ನಿಮ್ಮೆಲ್ಲರಿಗೂ PSC ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ದ್ವಿತೀಯ PUC ಅಂದರೆ ಪ್ರಥಮ PUCಯನ್ನು ಪಾಸಾಗಿ ದ್ವಿತೀಯ PUCಗೆ ನೀವೆಲ್ಲ ಎಂಟ್ರಿ ಕೊಟ್ಟಿದ್ರಿ. ಹಾಗಾದರೆ ಈ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಅಧ್ಯಾಯದ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗಾದರೆ ಆ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣವೇ? ಅದಕ್ಕಿಂತ ಮೊದಲು ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಏಕೆಂದರೆ ನಾವು ಮಾಡುವ ಪ್ರತಿ ವಿಡಿಯೋ ನಾವು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ತಲುಪಬೇಕು ಅಂದರೆ ನೀವು ಆ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಬೇಕು. ಹಾಗಾದರೆ ಆ ಒಂದು ವಿಡಿಯೋ ಪ್ರಾರಂಭಿಸೋಣವೇ? ಬನ್ನಿ ಸ್ನೇಹಿತರೆ. ಪ್ರಥಮ ಅಧ್ಯಾಯ ಇರುವಂತಹ ಅಥವಾ ಪ್ರಥಮ ಅಧ್ಯಾಯದ ಶಿರೋನಾಮ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಯಾವ ರೀತಿಯಾಗಿ ಆಯಿತು ಹಾಗೂ ಅದು ಯಾವ ರೀತಿಯಾಗಿ ಬೆಳವಣಿಗೆ ಹೊಂದು ಇವತ್ತು ನಾವು ಈ ರಾಜಕೀಯ ಒಂದು ಸ್ಥಿತಿಯನ್ನು ತಲುಪಿದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಹಿನ್ನೆಲೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡಬೇಕಾಗ್ತದೆ. ಹಾಗಾಗಿ ಈ ಅಧ್ಯಾಯದ ಶಿರೋನಾಮೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಹಾಗಾದರೆ ಈ ಅಧ್ಯಾಯದಲ್ಲಿ ನಾವು ಏನನ್ನು ಅಧ್ಯಯನ ಮಾಡಬೇಕಾಗಿದೆ ಅಥವಾ ಯಾವ ಯಾವ ಟಾಪಿಕ್ಕನ್ನು ಕವರ್ ಮಾಡಬೇಕಾಗಿದೆ ಅಂದರೆ ನಾವು ನೋಡಬೇಕು. ಅದರಲ್ಲಿ ಮೊದಲನೇದಾಗಿ 1935 ಭಾರತ ಸರ್ಕಾರದ ಕಾಯ್ದೆ ಅನ್ನುವಂಥದ್ದನ್ನು ನಾವು ಗಮನಿಸಿರಬೇಕಾಗಿರುವಂಥದ್ದು. ಎರಡನೇದು 1947 ಭಾರತದ ಸ್ವಾತಂತ್ರ್ಯ ಕಾಯ್ದೆ ಅನ್ನುವಂಥದ್ದು. ಮೂರನೇದಾಗಿ ಮಧ್ಯಂತರ ಸರ್ಕಾರ ಅಂತ ಬರ್ತದೆ, ಆ ಇಂಟೀರಿಯಂ ಗೌರ್ಮೆಂಟ್, ಅದನ್ನು ನಾವು ನೋಡಬೇಕು. ಆಮೇಲೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಂದರೆ ಸ್ವತಂತ್ರ ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ಆಯಿತು, ಅಲ್ಲಿ ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಆಮೇಲೆ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂದರೆ ನಮ್ಮ ಭಾರತವನ್ನು ಒಗ್ಗೂಡಿಸುವಂತಹ ಪ್ರಕ್ರಿಯೆ ಏನು ನಡೀತದೆ ಅದನ್ನು ನಾವು ಅಲ್ಲಿ ಅರಿತುಕೊಳ್ಬೇಕು. ಹಾಗೂ ರಾಜ್ಯಗಳ ಪುನರ್ರಚನೆ, ನಮ್ಮ ಈ ರಾಜ್ಯಗಳ ವ್ಯವಸ್ಥೆಯಲ್ಲಿ ಅನೇಕ ರಾಜ್ಯಗಳ ಅನೇಕ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿದು ಹೊಂಚಿ ಹೋಗಿದ್ದು, ಅವುಗಳನ್ನು ಪುನರ್ರಚನೆ ಮಾಡುವಂಥದ್ದು. ಆಮೇಲೆ ನಮ್ಮ ಭಾರತದ ಆಡಳಿತದ ಭೂಪಟ, ಈ ಅಂಶಗಳನ್ನು ನಾವು ಈ ಅಧ್ಯಾಯದಲ್ಲಿ ಅರಿತುಕೊಳ್ಳಬೇಕಾಗಿರುವಂಥದ್ದು. ಹಾಗಾದರೆ ಇವತ್ತು ಈ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಈ ಭಾಗವಾಗಿ ಇದರ ಹಿನ್ನೆಲೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿ ನಡೆಯಿತು. ಆ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾಗಿತ್ತು ಅಂದರೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಪ್ರಮುಖವಾಗಿರುವ ಜನಾಂದೋಲನವಾಗಿರುವಂಥದ್ದು ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟ. ಯಾಕೆಂದರೆ ಈ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಜನ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ದೊಡ್ಡ ಆಂದೋಲನವನ್ನೇ ಬ್ರಿಟಿಷರ ವಿರುದ್ಧ ಹಮ್ಮಿಕೊಂಡಿದ್ದರು. ಅದಕ್ಕೆ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಜನಾಂದೋಲನ ಅಥವಾ ಅತ್ಯಂತ ಪ್ರಮುಖವಾದ ಜನಾಂದೋಲನವೆಂದರೆ ನಮ್ಮ ಭಾರತದ ಸ್ವಾತಂತ್ರ್ಯ. ಹಾಗಾಗಿ ಇದು ಬಹಳಷ್ಟು ದೊಡ್ಡ ಜನಾಂದೋಲನ ಅನ್ನುವಂಥ ರೀತಿಯಲ್ಲಿ ಇಡೀ ವಿಶ್ವದಲ್ಲಿಯೇ ಪ್ರಚಲಿತ ಆಗಿರುವುದಂತನ್ನು ನಾವು ನೋಡ್ತೀವಿ. ಆಮೇಲೆ ಇನ್ನೂ ಒಂದು ವಿಶೇಷತೆಯಾಗಿರುವಂಥದ್ದು, ಏನದು ವಿಶೇಷತೆ? ನಮ್ಮ ಸ್ವಾತಂತ್ರ್ಯ ಹೋರಾಟ ಹಿಂಸಾತ್ಮಕವಾಗಿರುವಂಥದ್ದಲ್ಲ. ಅದು ಎಂತಹ ಹೋರಾಟ ಆಗಿತ್ತು ಅಂತಂದರೆ ಅಹಿಂಸಾತ್ಮಕ ಹೋರಾಟ ಆಗಿತ್ತು. ಬಹಳಷ್ಟು ಶಾಂತಿಯಿಂದ ಆ ಬ್ರಿಟಿಷರ ವಿರುದ್ಧ ಹೋರಾಡಿ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ. ಹಾಗಾಗಿ ನಮ್ಮ ಸ್ವಾತಂತ್ರ್ಯದ ಹೋರಾಟ ಯಾವ ರೀತಿಯಾಗಿತ್ತು ಅಂತಂದರೆ ಇದು ಅಹಿಂಸಾತ್ಮಕವಾಗಿರುವಂಥದ್ದು. ಇನ್ನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಅನೇಕ ಜನ ಮಹನೀಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದರ ಜೊತೆಗೆ ತಮ್ಮ ಎಲ್ಲ ರೀತಿಯ ಸುಖ ಸಂತೋಷವನ್ನು ತ್ಯಾಗ ಮಾಡಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅದರಲ್ಲಿ ಪ್ರಮುಖವಾಗಿ ನಾವು ಹೆಸರಿಸಬೇಕು ಅಂದರೆ ದಾದಾಬಾಯಿ ನೌರೋಜಿ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಬಿಪಿನ್ ಚಂದ್ರ ಪಾಲ್ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವರಾಮ್ ರಾಜಗುರು, ಸುಖದೇವ್ ಥಾಪರ್, ಖುದೀರಾಮ್ ಬೋಸ್, ವಿ.ಡಿ. ಸಾವರ್ಕರ್, ಜವಾಹರ್ಲಾಲ್ ನೆಹರು ಹಾಗೂ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, B.R. ಅಂಬೇಡ್ಕರ್, C.R. ರಾಜಗೋಪಾಲಾಚಾರಿ, ಅನೇಕ ಹೆಸರುಗಳು, ಇನ್ನೂ ನಾವು ತೆಗೆದುಕೊಂಡಷ್ಟು ಅನೇಕ ಹೆಸರುಗಳು ನಾವು ಆ ಮಹನೀಯರನ್ನು ನಾವು ನೆನೆಸಬೇಕಾಗ್ತದೆ. ಏಕೆಂದರೆ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅವರು ತಮ್ಮ ಉದಾತ್ತವಾದ ಮೌಲ್ಯಗಳಿಂದ ಭಾರತೀಯರನ್ನು ಸಂಘಟಿಸುವಂತಹ ಕೆಲಸ ಮಾಡಿದರು.
ಎಲ್ಲರೂ ಸೇರಿ ಭಾರತೀಯರನ್ನು ಸಂಘಟಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಚಳುವಳಿಗೆ ಒಂದು ಶಕ್ತಿಯನ್ನು ನೀಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಂಥ ಕೆಲಸ ಮಾಡಿದ್ರು. ಅವರಲ್ಲಿರುವಂತಹ ರಾಜಕೀಯ ಪ್ರಜ್ಞೆ ಜನರಿಗೆ ಅವರನ್ನು ಮೂಡಿಸುವುದರ ಮೂಲಕ ತಮ್ಮ ಇಡೀ ಜೀವನವನ್ನು ಇವರು ಯಾತಕ್ಕಾಗಿ ಮುಡಿಪಾಗಿಟ್ಟರು ಅಂತಂದರೆ ಜನಾಂದೋಲನಕ್ಕಾಗಿ ತಮ್ಮ ಇಡೀ ಸ್ವಾತಂತ್ರ್ಯವನ್ನು ಮುಡಿಪಾಗಿಟ್ಟಿರುವಂತಹ ಶ್ರೇಯಸ್ಸು ಈ ಮಹನೀಯರಿಗೆ ಸಲ್ತದೆ. ಹಾಗಾಗಿ ಇವತ್ತು ಈ ಮಹನೀಯರೆಲ್ಲರೂ ಕೂಡ ಮಾಡಿರುವಂತಹ ಈ ಹೋರಾಟದ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಸುಂದರಮಯವಾದ, ಶಾಂತಿಮಯವಾದ, ಸುಖಮಯವಾದ ಜೀವನವನ್ನು ನಾವು ಕಳೀತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ಈ ಭಾರತ ಸ್ವಾತಂತ್ರ್ಯ ಚಳುವಳಿಯ ಎಂತಹದ್ದಾಗಿತ್ತು ಅಂದರೆ ಇದು ವಾಸ್ತವಿಕವಾಗಿತ್ತು, ಪ್ರಜಾಸತ್ತಾತ್ಮಕವಾಗಿತ್ತು ಮತ್ತು ವಿಕಾಸಕಾರಿಯಾಗಿತ್ತು. ಅಂದರೆ ನಮ್ಮ ಚಳುವಳಿ ಇದು ನಿಜವಾಗಿಯೂ ಕೂಡ ಒಂದು ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳುವಳಿಯಾಗಿತ್ತು. ಜೊತೆಗೆ ಇದು ಯಾವ ರೀತಿಯ ಬಯಕೆಯನ್ನು ಹೊಂದಿತ್ತು ಅಂದರೆ ಪ್ರಜಾಪ್ರಭುತ್ವಕ್ಕಾಗಿ ನಡೆದಂತಹ ಹೋರಾಟ ಆಗಿತ್ತು. ಜೊತೆಗೆ ಭಾರತದ ವಿಕಾಸಕ್ಕಾಗಿ ನಡೆದಂತಹ ಹೋರಾಟ ಆಗಿತ್ತು. ಇನ್ನೂ ಒಂದು ವಿಶೇಷ ನಿಮಗಿಂದ ಹೇಳಬೇಕು ಅಂದರೆ ಈ ಫ್ಯಾಸಿಸಮ್ ಆಗಿರಬಹುದು ಅಥವಾ ಸಾಮ್ರಾಜ್ಯಶಾಹಿ ನೀತಿಗಳಾಗಿರಬಹುದು, ಇವುಗಳ ವಿರುದ್ಧ ಈ ರಾಷ್ಟ್ರೀಯ ಚಳುವಳಿಯ ಉದಾತ್ತ ಮೌಲ್ಯಗಳನ್ನು ಸ್ಥಾಪಿಸಲಿಕ್ಕಾಗಿ, ಯಾವ ಮೌಲ್ಯಗಳು ಅಂದರೆ ಜನತಾ ಸಾರ್ವಭೌಮತ್ವ ಆಗಿರ್ಬೋದು, ಪ್ರಾತಿನಿಧಿಕ ಸರ್ಕಾರವನ್ನು ಅಸ್ತಿತ್ವದಲ್ಲಿ ತರುವಂಥದ್ದಾಗಿರ್ಬೋದು, ನಾಗರಿಕ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಂಥದ್ದಾಗಿರ್ಬೋದು, ಸ್ವಾವಲಂಬಿಯಾಗಿರುವಂತಹ ಆರ್ಥಿಕತೆಯನ್ನು ಹೊಂದುವಂಥದ್ದು, ಜಾತ್ಯತೀತತೆಯನ್ನು ಅಳವಡಿಸಿಕೊಳ್ಳುವಂಥದ್ದು ಹಾಗೂ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಂತಹ ಉದಾತ್ತ ಮೌಲ್ಯಗಳನ್ನು ಹೊಂದಿರುವಂತಹ ಹೋರಾಟ ನಮ್ಮದಾಗಿತ್ತು. ಈ ಎಲ್ಲ ನೀತಿಗಳ ಅನುಸಾರವಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಒಂದು ನಿರ್ದಿಷ್ಟ ನೆಲೆಯನ್ನು ಒದಗಿಸಿಕೊಟ್ಟಂತಹ, ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ನಿರ್ದಿಷ್ಟ ನೆಲೆಯನ್ನು ಒದಗಿಸಿಕೊಟ್ಟಂಥದ್ದು ಆಗಿತ್ತು ಅಂತ ನಾವು ಅನ್ಬೋದು. ಇನ್ನು ರಾಷ್ಟ್ರೀಯ ಚಳುವಳಿಯ ಈ ಉದಾತ್ತ ಮೌಲ್ಯಗಳು ಇವು ನಮ್ಮ ಸಂವಿಧಾನದಲ್ಲಿಯೂ ಕೂಡ ಪ್ರತಿಬಿಂಬಿತವಾಗಿರುವುದನ್ನು ನಾವು ನೋಡ್ತೀವಿ. ಅಂದರೆ ಈ ಚಳುವಳಿ ಯಾವುದಕ್ಕಾಗಿ ನಾವು ಹೋರಾಟ ಮಾಡಿದ್ವಿ ಆ ಎಲ್ಲ ಉದಾತ್ತ ಮೌಲ್ಯಗಳನ್ನು ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು, ಅವುಗಳು ನಮ್ಮ ಸಂವಿಧಾನದಲ್ಲಿ ಪ್ರತಿಬಿಂಬಿತ ಆಗಿರುವುದನ್ನು ನಾವು ನೋಡ್ತೀವಿ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ, ನೀತಿಗಳಲ್ಲಿಯೂ ಕೂಡ ಇವುಗಳನ್ನು ನಾವು ಅಳವಡಿಸಿಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಲಿ, ಭಾರತ ಗುಲಾಮಗಿರಿಯಿಂದ ಮುಕ್ತಿ ಹೊಂದಿತು ಅನ್ನುವಂತಹ ಸಂಭ್ರಮ ಒಂದೆಡೆ ಆಗಿತ್ತು ನಮಗೆ. ಯಾಕೆಂದರೆ 1947ರಲ್ಲಿ ಬ್ರಿಟಿಷರು ನಮ್ಮನ್ನು ನಾವು ಸ್ವಾತಂತ್ರ್ಯವನ್ನು ಪಡೆದಾಗ ನಾವು ಗುಲಾಮರು ಅನ್ನುವಂತಹ ಗುಲಾಮಗಿರಿಗೆ ಒಳಗಾಗಿರುವ ಭಾವನೆಯಿಂದ ಮುಕ್ತಿ ದೊರೆಯಿತು ಅನ್ನುವಂತಹ ಸಂತೋಷ ಬಹಳಷ್ಟು ಒಂದೆಡೆ ಆಗಿದ್ದರೆ, ಇನ್ನೊಂದೆಡೆ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಘಟನೆ ನಮ್ಮ ಈ ಸಂತೋಷವನ್ನು ಸಂಭ್ರಮಿಸಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ. ಅದು ಯಾವುದು ಅಂತಂದರೆ ಅದು ಇಬ್ಬಾಗ ಆಯಿತು. ಅಖಂಡ ಭಾರತ ಹೋಗಿ 2 ರಾಜ್ಯಗಳ ಸೃಷ್ಟಿಗೆ ಕಾರಣವಾಯಿತು. ಆ ಇಬ್ಬಾಗ ಆಯಿತು ಅನ್ನೋದು ಅತ್ಯಂತ ಪ್ರಮುಖವಾಗಿ ದುಃಖಿಸುವ ಕ್ಷಣ ಆಯಿತು. ಯಾಕೆಂದರೆ ಭಾರತದ ಸ್ವಾತಂತ್ರ್ಯದ ಹೋರಾಟದ ಫಲವಾಗಿ ದೊರೆತ ಸ್ವಾತಂತ್ರ್ಯ ನಾವು ಸಂಭ್ರಮಿಸಬೇಕು ಅನ್ನುವಷ್ಟರಲ್ಲಿ ಬ್ರಿಟಿಷರು ಮಾಡಿರುವಂತಹ ಆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯ ಕಾರಣದಿಂದ ಪಾಕಿಸ್ತಾನ ಮತ್ತು ಭಾರತ ಅನ್ನುವ 2 ರಾಜ್ಯಗಳ ಸೃಷ್ಟಿಗೆ ಕಾರಣ ಆಯಿತು. ಅದು ನಮ್ಮ ಈ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯದ ಸಂಭ್ರಮಕ್ಕೆ ಎಲ್ಲೋ ಒಂದು ಕಡೆ ನಮಗೆ ನೋವುಂಟು ಮಾಡಿ ದುಃಖಿಸುವಂತಹ ಕಾರಣ ಆಯಿತು ಅನ್ನುವಂಥ ಈ ಮಾತನ್ನು ಯಾರು ಹೇಳ್ತಾರೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಯಾವಾಗ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಈ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಅದು ನಿಜವಾಗಿಯೂ ಸತ್ಯವಾಗಿರುವಂಥದ್ದು. ಇನ್ನು ಈ ದೇಶ ವಿಭಜನೆಯಿಂದ ಉದ್ಭವಿಸಿರುವಂತಹ ಈ ಒಂದು ಸಂದರ್ಭದಲ್ಲಿ ಜನರ ವಲಸೆಯಿಂದ, ಯಾಕೆಂದರೆ ಅಲ್ಲಿ ಆ 2 ರಾಜ್ಯಗಳ ಸೃಷ್ಟಿಯಲ್ಲಿ ಈ ರಾಜ್ಯದಲ್ಲಿರುವಂತಹ ಅಥವಾ ಈ ಭಾಗದಲ್ಲಿರುವವರು ಆ ಭಾಗಕ್ಕೆ ಅಥವಾ ಆ ಭಾಗದಲ್ಲಿರುವವರು ಈ ಭಾಗಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ನೀಡಿರುವಂತಹ ಆ ಒಂದು ಸಂದರ್ಭದಲ್ಲಿ ಜನರ ವಲಸೆ ಪ್ರಾರಂಭ ಆಗ್ತದೆ. ಆ ವಲಸೆಯ ಸಂದರ್ಭದಲ್ಲಿ ಗಡಿ ಪ್ರದೇಶಗಳಲ್ಲಿ ಬೃಹತ್ ಪ್ರಮಾಣದ ಹಿಂಸಾಚಾರಗಳು ನಡೀತಾ ಇವೆ, ಹಿಂಸಾ ಕೃತ್ಯಗಳು ನಡೀತಾ ಇವೆ. ಇವು ಕೋಮು ಗಲಭೆಗಳಾಗಿ ಅವು ಭುಗಿಲೆದ್ದು ಆ ಸಮಯದಲ್ಲಿ ಭಾರತ ಬಹಳಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸುವಂಥದ್ದಾಯಿತು. ನೀವೆಲ್ಲ ನೋಡಿರ್ಬೋದು, ಒಂದು ಚಲನಚಿತ್ರ ಬಂದಿತ್ತು, ಹಿಂದಿ ಚಲನಚಿತ್ರ ಗದರ್ ಅನ್ನುವಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ಈ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಯಾವ ಸ್ಥಿತಿ ಆಯಿತು ಅನ್ನೋದಕ್ಕೆ ಬಹಳಷ್ಟು ಮಾರ್ಮಿಕವಾಗಿ ಆ ಚಿತ್ರದಲ್ಲಿ ನಿರೂಪಿಸಿರುವುದನ್ನು ನೋಡ್ತೀವಿ. ಬಹುಶಃ ತಮಗೇನಾದರೂ ಯಾವಾಗಾದರೂ ಸಮಯ ಸಿಕ್ಕರೆ ಆ ಗದರ್ ಅನ್ನುವಂತಹ
ಮಾಡುವಂತಹ ಒಂದು ಚಲನಚಿತ್ರವನ್ನು ತಾವು ನೋಡಬಹುದು. ಬಹಳಷ್ಟು ಒಳ್ಳೆಯದ ರೀತಿಯಲ್ಲಿ ಯಾವ ರೀತಿಯಾಗಿರುವಂತಹ ಆ ಮಾನಸಿಕ ಸ್ಥಿತಿ ಜನರಲ್ಲಿ ಇತ್ತು ಅನ್ನುವುದನ್ನು ಅಲ್ಲಿ ಪರಿಚಯಿಸಿರುವುದನ್ನು ನಾವು ನೋಡ್ತೀವಿ. ಇನ್ನು ಮುಖ್ಯವಾಗಿ ನಮ್ಮ ದೇಶದ ಹೊಂದಿರುವಂತಹ ಸ್ವಾತಂತ್ರ್ಯದ ಸಂಭ್ರಮ, ಆ ಅನುಭವಿಸುವ ಕ್ಷಣಗಳಿಗೆ ಈ ವಿಭಜನೆ ಏನಾಗ್ತದೆ ಅಂದರೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಎರಡು ರಾಜ್ಯಗಳ ರಚನೆಯಾಗಿ ಎರಡೂ ರಾಜ್ಯಗಳ ಜನರಲ್ಲಿ ಹೋರಾಟದ ಮನೋಭಾವನೆ ಬಂದಿರುವಂಥದ್ದು ಅಥವಾ ಅಲ್ಲಿ ಒಡಕನ್ನು ಉಂಟು ಮಾಡಿರುವಂಥದ್ದು ಅದು ಇವತ್ತಿಗೂ ಕೂಡ ನಮಗೆ ಇನ್ನೂ ಮಗ್ಗಲು ಮುಳ್ಳಾಗಿ ಚುಚ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಕೇವಲ ದೇಶದ ವಿಭಜನೆ ಒಂದೇ ನಮಗೆ ಕಾರಣ ಆಗಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯವಾದಾಗ ಹಲವು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಯಿತು. ಯಾವ್ಯಾವ ಸಮಸ್ಯೆಗಳು ಅಂದರೆ ಕೃಷಿ ಮತ್ತು ಕೈಗಾರಿಕೆ ರಂಗಗಳು ಸ್ಥಗಿತಗೊಂಡಿದ್ವು. ಆರ್ಥಿಕವಾಗಿ ನಾವು ಬಹಳಷ್ಟು ಹಿನ್ನಡೆತನವನ್ನು ಹೊಂದಿದ್ವಿ. ನಮ್ಮ ಆ ಸಂದರ್ಭದಲ್ಲಿ ದೇಶದಲ್ಲಿ ಬಡತನ ತಾಂಡವವಾಡ್ತಾ ಇತ್ತು. ಅನೇಕ ಆರೋಗ್ಯದ ಸಮಸ್ಯೆಗಳು ಬಹಳಷ್ಟು ನಮ್ಮ ಜನರಲ್ಲಿ ಇದ್ವು. ಇನ್ನು ಅಜ್ಞಾನ ಅಂತರೂ ಹೇಳುತ್ತಿರೋದು, ಮೂಢನಂಬಿಕೆಗಳಿಗೆ ಒಳಗಾಗಿ ಅನಕ್ಷರಸ್ಥರಾಗಿ ಅಜ್ಞಾನಿಗಳು ಬಹಳಷ್ಟು ನಾವು ನೋಡ್ತಾ ಇದ್ವಿ, ಅಜ್ಞಾನವನ್ನು ತುಂಬಿರುವಂಥದ್ದು. ಇನ್ನು ಅತ್ಯಂತ ಪ್ರಮುಖವಾಗಿ ಅಸಮಾನತೆ ಇತ್ತು. ಬಹಳಷ್ಟು ಸಂದರ್ಭಗಳಲ್ಲಿ ಅಸ್ಪೃಶ್ಯತೆ ಪಾಲಿಸುವಂಥದ್ದು, ಮೇಲು ಕೀಳು ಎನ್ನುವ ಭಾವನೆ ಜನರಲ್ಲಿ ಇನ್ನೂ ಆ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಇವು ನಾವು ಸ್ವತಂತ್ರವಾದ ತಕ್ಷಣ ನಮ್ಮ ಸ್ವತಂತ್ರ ಭಾರತ ಎದುರಿಸುತ್ತಿರುವಂಥ ಸಮಸ್ಯೆಗಳು ಆದವು. ಹಾಗಾದರೆ ಈ ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಿರ್ವಹಿಸಬೇಕಾಗಿರುವ ಪ್ರಮುಖವಾಗಿರುವ ಅಗತ್ಯವಾಗಿರುವ ಕಾರ್ಯಗಳು ಯಾವುವು ಅಂದರೆ, ಮೊದಲನೆಯದಾಗಿ ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವಂತಹ ಪ್ರಮುಖ ದೊಡ್ಡ ಸವಾಲು ನಮ್ಮ ಮುಂದೆ ಇತ್ತು. ಅಂದರೆ ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವಂಥದ್ದು. ಇನ್ನು ಎರಡನೆಯದಾಗಿ ಸಂವಿಧಾನವನ್ನು ರಚಿಸುವಂಥದ್ದು ಮತ್ತು ಜವಾಬ್ದಾರಿಯುತವಾಗಿ ಮತ್ತು ಪ್ರಾತಿನಿಧಿಕವಾದ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವುದು ಕೂಡ ನಮ್ಮ ಮುಂದಿರುವಂತಹ ಒಂದು ಸವಾಲು ಆಗಿತ್ತು. ಇನ್ನು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲ್ತಿ ನೀಡುವುದು. ಯಾಕೆಂದರೆ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ಆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯನ್ನು ಎಲ್ಲರನ್ನ ಒಳಗೊಂಡು ದೇಶವನ್ನು ಪ್ರಗತಿಯತ್ತ ಮುನ್ನಡೆಸುವಂತಹ ಒಂದು ಪ್ರಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸವಾಲು ನಮ್ಮ ಸ್ವತಂತ್ರ ಭಾರತದ ಮುಂದೆ ಇತ್ತು. ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ನಮ್ಮ ಸ್ವಾತಂತ್ರ್ಯ ಯಾವ ರೀತಿಯಾಗಿ ಚಳವಳಿ ಪ್ರಾರಂಭ ಆಯಿತು ಅನ್ನೋ ಹಿನ್ನೆಲೆಯನ್ನು ನಾವು ಗಮನಿಸಬೇಕು ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿ ನಿಮಗೆಲ್ಲ ಗೊತ್ತಿರುವಂತೆ 1600ರಲ್ಲಿ ನಮ್ಮ ಭಾರತದಲ್ಲಿ ಬ್ರಿಟಿಷರ ಅನುಮತಿಯನ್ನು ಪಡೆದುಕೊಂಡು ಭಾರತದಲ್ಲಿ ವ್ಯಾಪಾರದ ಕೋಟೆಗಳನ್ನು ಪ್ರಾರಂಭಿಸುವಂತಹ ಕಾರ್ಯವನ್ನು ಮಾಡಿತು. ಇನ್ನು 1957ರಲ್ಲಿ ನಡೆದಂತಹ ಪ್ಲಾಸಿ ಕದನದ ನಂತರ ಆ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತದೆ ಅಂತಂದರೆ ರಾಜಕೀಯ ಅಧಿಕಾರವನ್ನು ಪಡೀತದೆ. ಹಾಗಾದರೆ ಆ ಈಸ್ಟ್ ಇಂಡಿಯಾ ಕಂಪನಿ 1757ರಲ್ಲಿ ಪಡೆದುಕೊಂಡಂತಹ ರಾಜಕೀಯ ಅಧಿಕಾರ ಎಲ್ಲಿಯವರೆಗೆ ಅದು ಮುಂದುವರಿಸಿಕೊಂಡು ಹೋಗ್ತದೆ ಆ ಅಧಿಕಾರವನ್ನು ಅಂದರೆ 1858ರವರೆಗೆ ತನ್ನ ಆಡಳಿತವನ್ನು ನಡೆಸ್ತದೆ. 1757ರಿಂದ 1858 ಸುಮಾರು 101 ವರ್ಷಗಳವರೆಗೆ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯ ಅಧಿಕಾರವನ್ನು ನಮ್ಮ ಭಾರತದಲ್ಲಿ ಅನುಭವಿಸಿರುವುದನ್ನು ನಾವು ನೋಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಆ ಕಂಪನಿಯ ಆಡಳಿತ ಯಾವ ರೀತಿಯಾಗಿತ್ತು ಅಂತಂದರೆ, ಭ್ರಷ್ಟಾಚಾರ ತುಂಬ ತಾಂಡವವಾಡ್ತಾ ಇತ್ತು. ಶೋಷಣೆ, ತಾರತಮ್ಯ ಮುಗಿಲು ಮುಟ್ಟಿತ್ತು. ಅಷ್ಟು ಅಲ್ಲಿ ಭ್ರಷ್ಟಾಚಾರ, ಶೋಷಣೆ ನಡೀತಾ ಇರುವಂಥದ್ದು ಯಾರ ಆಡಳಿತದಲ್ಲಿ? ಈ ಈಸ್ಟ್ ಇಂಡಿಯಾ ಕಂಪ್ನಿಯ ಆಡಳಿತದಲ್ಲಿ. ಹೀಗಾಗಿಯೇ 1857ರಲ್ಲಿ ಸಿಪಾಯಿ ದಂಗೆ ನಡೀತದೆ. ಆ ಸಿಪಾಯಿ ದಂಗೆ ನಡೆದ ಪರಿಣಾಮದಿಂದಾಗಿ 1858ರ ಕಾಯ್ದೆಯ ಮೂಲಕ ಭಾರತದ ಆಡಳಿತ ಏನು ಮಾಡ್ತದೆ ಅಂತಂದರೆ, ಬ್ರಿಟಿಷ್ ಸರ್ಕಾರ ಕಂಪನಿಯಿಂದ ಅಂದರೆ ಆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲ್ಪಡ್ತದೆ. ಅಂದರೆ ಭಾರತದ ಈ ಆಡಳಿತದ ಈ ಒಂದು ವ್ಯವಸ್ಥೆಯನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸ್ತು. ಯಾವಾಗ ಅಂದರೆ 1858ರಲ್ಲಿ. ಈ ಸಿಪಾಯಿ ದಂಗೆ ಏನು ನಡೀತದೆ, 57ರಲ್ಲಿ ನಡೆದಂಥ ಸಿಪಾಯಿ ದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ನಾವು ಕರೆಯಬಹುದು ಅಥವಾ ಕರೆಯಲ್ಪಟ್ಟಿತು. ಅಂದರೆ ಈ ಸಿಪಾಯಿ ದಂಗೆಯಿಂದಲೇ ಆ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ, ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಈ ದಂಗೆಯನ್ನು 1857ರ ದಂಗೆಯನ್ನು ನಾವು ಕರೆಯಬಹುದಾಗಿದೆ. ಇನ್ನು 1885ರಲ್ಲಿ ಒಂದು ಸ್ಥಾಪನೆ ಆಗ್ತದೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂತಹ ಒಂದು ಸಂಸ್ಥೆ ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ಥಾಪನೆಗೊಂಡಂಥ ಒಂದು ಸಂಸ್ಥೆ. ಎ.ಓ. ಹ್ಯೂಮ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಘ ಸ್ಥಾಪನೆ ಆಗ್ತದೆ. ಈ
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತದೆ, ಯಾಕೆ ಸ್ಥಾಪನೆ ಆಗ್ತದೆ ಅಂದರೆ ಭಾರತೀಯ ಪ್ರಜೆಗಳ ವೈವಿಧ್ಯಮಯ ಹಿತಾಸಕ್ತಿಗಳನ್ನು ಯಶಸ್ವಿಯಾಗಿ ಪ್ರತಿನಿಧಿಸಿ ಸ್ವಾತಂತ್ರ್ಯವನ್ನು ಪಡೆಯುವ ದಿಕ್ಕಿನಲ್ಲಿ ಬ್ರಿಟಿಷರ ಮೇಲೆ ಒತ್ತಡವನ್ನು ಹೇರುವಂಥ ಕಾರ್ಯ ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದು ಮಾಡ್ತದೆ. ಇದು ಎಲ್ಲ ಭಾರತದ ಮೂಲೆ ಮೂಲೆಗಳಿಂದ ವೈವಿಧ್ಯಮಯ ಸಂಸ್ಕೃತಿಯಿಂದ ರಚನೆಗೊಂಡಿರುವಂಥ ಒಂದು ಸಂಸ್ಥೆಯಾಗಿದ್ದು, ಆ ವೈವಿಧ್ಯಮಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿ ಬ್ರಿಟಿಷರ ವಿರುದ್ಧ ಒತ್ತಡವನ್ನು ಹೇರುವ ಕಾರ್ಯ ಮಾಡ್ತದೆ. ನಿಮಗೆಲ್ಲ ಗೊತ್ತಿರಲಿ, ಬ್ರಿಟಿಷರು ಈ ಒಂದು ಒತ್ತಡದಿಂದ ಏನು ಮಾಡ್ತಾರೆ ಅಂದರೆ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಭಾರತೀಯರ ಬೇಡಿಕೆಯನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ಈ 1885ರಲ್ಲಿ ಸ್ಥಾಪನೆಯಾಗಿರುವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಒತ್ತಡವನ್ನು ಹೇರಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವ ಪ್ರಯತ್ನ ಪ್ರಾರಂಭ ಮಾಡ್ತದೋ, ಆಗ ಬ್ರಿಟಿಷರು ಕೂಡ ಇಲ್ಲಿ ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಭಾರತೀಯರ ಬೇಡಿಕೆಯನ್ನು ಈಡೇರಿಸುವ ಪ್ರಯತ್ನಗಳನ್ನು, ಅನೇಕ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಪ್ರಯತ್ನವನ್ನು ಮಾಡ್ತಾರೆ ಭಾರತದ ಬೇಡಿಕೆಯನ್ನು ಈಡೇರಿಸುವಂಥದ್ದು. ಅದರಲ್ಲಿ ನಾವು ನೋಡಬೇಕು ಅಥವಾ ಯಾವುದು ಆ ಕಾಯ್ದೆಗಳು ಅಂತಂದರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಥವಾ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರಿತೀವಿ. ಇದು ಒಂದು ಕಾಯ್ದೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳತಕ್ಕಂಥದ್ದು. ಇನ್ನೊಂದು 1919ರಲ್ಲಿ ಸ್ಥಾಪನೆಯಾಗಿರುವಂತಹ ವರದಿ ಮಾಂಟೆಗೋ ಚೆಲ್ಸ್ಫೋರ್ಡ್ ವರದಿ. ಈ ವರದಿಯನ್ನು ಕೂಡ ನಾವು ನೋಡ್ಬೋದು. ನಂತರ 1935ರ ಭಾರತ ಸರ್ಕಾರದ ಕಾಯ್ದೆ ಕೂಡ 1935ರಲ್ಲಿ ಮಾಡಿರುವಂಥದ್ದು ಬಹಳಷ್ಟು ಅಮೂಲ್ಯವಾಗಿರುವಂತಹ ಆ ಕಾಯ್ದೆ ಅನೇಕ ವಿಷಯಗಳು ಇವತ್ತಿಗೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ನೋಡ್ತೀವಿ. ಇನ್ನು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಹೀಗೆ ಪ್ರಮುಖವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಕಾಯ್ದೆಗಳನ್ನು ಜಾರಿ ಮಾಡುವುದರ ಮೂಲಕ ಬ್ರಿಟಿಷರು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ನಾವು ಮಾಡಿರುವುದನ್ನು ನೋಡ್ತೀವಿ. ಇವುಗಳು ಈ ಏನು ವರದಿಗಳಿವೆ, ಈ 1909 ಆಗಿರ್ಬೋದು, 1919ರದ್ದಾಗಿರ್ಬೋದು, 1935ರ ಕಾಯ್ದೆ ಆಗಿರ್ಬೋದು, ಅಥವಾ 1947ರ ಕಾಯ್ದೆ ಆಗಿರ್ಬೋದು, ಈ ಕಾಯ್ದೆಗಳು ಭಾರತದ ಸಂವಿಧಾನದ ವಿಕಾಸದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದವು ಅಂತ ನಾವು ಅನ್ಕೋಬಹುದು. ಇದರಲ್ಲಿ ನಾವು ಸ್ವಲ್ಪ ಅದರ ಉಲ್ಲೇಖವನ್ನು ನಾವು ಚರ್ಚೆ ಮಾಡಬೇಕಾದ್ರೆ 1909ರ ಕಾಯ್ದೆ ಏನು ವಿಶೇಷತೆಯನ್ನು ಹೊಂದಿತ್ತು ಅಂತಂದರೆ ಭಾರತೀಯರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ನೀಡಿರುವಂಥದ್ದು. ಅಂದರೆ 1909ರ ಮಾರ್ಲೆ ಮಿಂಟೋ ಸುಧಾರಣೆ ಕಾಯ್ದೆ ಏನಿತ್ತು ಅದು ಭಾರತೀಯರಿಗೂ ಕೂಡ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವ ಶಿಫಾರಸನ್ನು ನಾವು ಮಾಡಿರುವುದನ್ನು ನಾವು ನೋಡ್ತೀವಿ. ಆಮೇಲೆ ಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ಕಲ್ಪಿಸುವಂತಹ ಗುರಿ ಇದು ನೀಡ್ತದೆ. ಇನ್ನು 1919ರ ಕಾಯ್ದೆ. ಈ ಕಾಯ್ದೆ ಭಾರತದ ಜವಾಬ್ದಾರಿಯುತವಾದ ಸರ್ಕಾರವನ್ನು ಪ್ರಚುರಪಡಿಸಿ, ಭಾರತದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರವನ್ನು ಪ್ರಚಾರ ಮಾಡಿ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ, ಆಗ ಅಸ್ತಿತ್ವದಲ್ಲಿರುವ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಸ್ಥಾಪನೆ ಮಾಡ್ತದೆ. ಡಯಾರ್ಕಿ ಅಂದರೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಈ ಒಂದು 1919ರ ಕಾಯ್ದೆ ಉದ್ದೇಶವನ್ನು ಇಟ್ಟುಕೊಂಡು ಇದು ರಚನೆ ಆಗ್ತದೆ. ಹೀಗೆ ನಾವು 1909ರ ಮತ್ತು 1919ರ ಕಾಯ್ದೆ ಅಂಶಗಳನ್ನು ನಾವು ಚರ್ಚಿಸಬಹುದು. ಹಾಗಾದರೆ ಈ ಕಾಯ್ದೆಯ ಈ ಅಂಶಗಳಲ್ಲಿ ಮತ್ತೆ ಏನಾದರೂ ವಿಶೇಷತೆ ಆಯಿತೋ ಅಥವಾ ಇವುಗಳನ್ನು ಯಾವ ಕಾರಣದಿಂದ ಮತ್ತೆ ನಾವು ಬದಲಾವಣೆಯನ್ನು ಮಾಡಿಕೊಂಡು 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ರಚನೆ ಮಾಡಿಕೊಂಡು ಅಲ್ಲಿ ಮತ್ತೆ ರಚನೆಗೆ ಕಾಯ್ದೆ ಜಾರಿ ಮಾಡಲಿಕ್ಕೆ ಕಾರಣ ಆಯಿತು, ಈ ಅಂಶಗಳನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ 1935ರ ಭಾರತ ಸರ್ಕಾರದ ಕಾಯ್ದೆ ಎನ್ನುವಂತಹ ಒಂದು ಟಾಪಿಕ್ನ ಅಡಿಯಲ್ಲಿ ನಾವು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಮಾಡುವ ಪ್ರತಿ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು. ಓಕೆ, ನಮಸ್ಕಾರಗಳು.